ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಮಗೆ ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 171ರಲ್ಲಿ ದಶರಥರು ಮರಣದ ಹಾಸಿಗೆಯಲ್ಲಿರ್ತಾರೆ, ಸಾವು ಬರ್ತಾ ಇರ್ತದೆ. ಮಧ್ಯರಾತ್ರಿಯಲ್ಲಿ ಅವರು ಕೌಶಲ್ಯಗೆ ತನಗಾಗುವ ಸಾವಿನ ಅನುಭವವನ್ನು ಹೇಳ್ತಿರ್ತಾರೆ, ತನ್ನ ಪಾಪದ ಬಗ್ಗೆ ಪ್ರಾಶ್ಚಿತ್ಯ ಮಾಡ್ಕೊಳ್ತಿರ್ತಾರೆ. ಅದನ್ನೇ ಮುಂದುವರಿಸಿಕೊಂಡು ವಾಲ್ಮೀಕಿಯವರು ಆ ಸ್ಥಿತಿಯನ್ನು ಹೀಗೆ ಮುಂದುವರಿಸ್ತಾರೆ. ನನ್ನೆಲ್ಲ ಇಂದ್ರಿಯಗಳು ಉಡುಗಿ ಹೋಗಿವೆ, ಹಣತೆಯಲ್ಲಿಯ ಎಣ್ಣೆ ಹೋಗಿ ಬತ್ತಿ ಹಾರುತ್ತಿದೆ. ನಂದೇನು ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ವಾಸನೆ ಬರ್ತಾ ಇಲ್ಲ, ಸ್ಪರ್ಶ ಆಗ್ತಾ ಇಲ್ಲ. ಎಲ್ಲ ಇಂದ್ರಿಯಗಳೇನಾಗಿವೆ ನಿಂತು ಹೋಗ್ತಾ ಇವೆ. ನನಗೆ ನನ್ನನ್ನು ಆವರಿಸ್ತಾ ಇದೆ. ನನ್ನ ಪ್ರಾಣ ಪಕ್ಷಿ ಶರೀರದಿಂದ ಹೊರಗೆ ಹೋಗ್ತಾ ಇದೆ. ಅದಕ್ಕೆ ಯಾವ ರೀತಿಯಾಗಿ ಹಣತೆಯಲ್ಲಿ ಎಣ್ಣೆ ಹೋದ ನಂತರ, ಎಣ್ಣೆ ಕಂಪ್ಲೀಟಾಗಿ ಅದು ಡ್ರೈ ಆದ ನಂತರ, ಒಣಗಿದ ನಂತರ, ಎಣ್ಣೆ ಖಾಲಿ ಆದ ನಂತರ ಯಾವ ಪ್ರಕಾರ ಕುಡಿ ಅಥವಾ ಬತ್ತಿ ನಂದಿ ಹೋಗ್ತದೆ, ಆ ಪ್ರಕಾರ ಈಗೇನಾಗ್ತಾ ಇದೆ ಅಂದರೆ ನನ್ನ ಶರೀರದಿಂದ ಪ್ರಾಣ ಹಾರಿ ಹೋಗ್ತಾ ಇದೆ ಅಂತ ಹೇಳ್ತಾ ಅದನ್ನು ಮುಂದುವರಿಸ್ತಾನೆ. ಓ ರಾಮ, ನನ್ನ ರಕ್ಷಕನೇ, ನನ್ನ ದುಃಖ ನಿವಾರಕನೇ, ತಂದೆಗೆ ಪ್ರೀತಿಯ ಮಗನೇ, ಎಲ್ಲಿ ಹೋಗಿರುವೆ. ನೋಡಿರಿ, ಅವನಿಗೆ ಹೆಚ್ಚು ಪ್ರಾಣ ಬಿಡು ಕಾಲಕ್ಕೆ ನೆನಪಾದದ್ದೇ ಅಂದರೆ ರಾಮ. ರಾಮನಿಗಂತನ, ನೀ ನನ್ನ ರಕ್ಷಕಪ್ಪ, ಎಲ್ಲಿದೆ ನೀನು? ನನ್ನ ದುಃಖ ನಿವಾರಕ. ನನಗೆ ಏನೇ ದುಃಖ ಆಗಿತ್ತಂದ್ರೆ ನಿನ್ನ ನೋಡಿದ ತಕ್ಷಣ ಅದಕ್ಕೆ ನನಗೆ ನಿವಾರಣೆ ಆಗ್ತಿತ್ತು. ಇವತ್ತು ಎಲ್ಲಿದೆಯಾ ನೀನು? ತಂದೆಗೆ ಪ್ರಿಯ ಮಗನಾಗದಿ, ಈ ತಂದೆಗೆ ಪ್ರಿಯವಾದಂಥ ಮಗ ನೀನು. ಇವತ್ತು ತಂದೆ ಪ್ರಾಣ ಬಿಡು ಕಾಲಕ್ಕೆ ನೀ ಎಲ್ಲಿದ್ದೀನಿ, ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿರುವೆ ಅಂತ ಹೇಳಿ ಗೋಳಾಡ್ತಾನೆ ಪ್ರಾಣ ಬಿಡುವ ಕಾಲಕ್ಕೆ. ಓ ಕೌಶಲ್ಯ, ತನ್ನ ಮೊದಲೇ ಹೆಂಡತಿ ಧರ್ಮಪತ್ನಿ ಕೌಶಲ್ಯನ ಹೆಸರು ತೊಗೊಂಡು ಕೂಗ್ತಾನೆ. ಓ ಕೌಶಲ್ಯ ಅಂತಾನೆ. ಓ ಸುಮಿತ್ರ ಅಂತ ಕರೀತಾನೆ. ನನ್ನ ಕುಟುಂಬ ಶತ್ರು ಕೈಕೈದು ಹೆಸರು ತೊಗೊಳ್ತಾನೆ. ಅಲ್ಲಿ ಏನಂತಾನೆ, ನನ್ನ ಕುಟುಂಬದ ಶತ್ರು ಅಂತ ಕರೀತಾನೆ. ನನ್ನ ಕುಟುಂಬ ಹಾಳಾಗಲಿಕ್ಕೆ ಕಾರಣವಾದಂಥ ನನ್ನ ಮಡದಿ ಓ ಕೈ ಅಂಥೇಳಿ ಅಂತಾನೆ. ನಾನು ಸಾಯುತ್ತಿರುವೆ, ಈಗ ನನ್ನ ಪ್ರಾಣ ಹೋಗ್ತಾ ಇದೆ. ಅಳುತ್ತಾ ದಶರಥ ಪ್ರಾಣ ಇಷ್ಟು ಅನ್ಕೋತಾನೆ. ದಶರಥ ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ. ಪ್ರಾಣ ಪಕ್ಷಿ ಹಾರಿ ಹೋಗಿಬಿಡ್ತದೆ. ನೋಡಿ, ಕೌಶಲ್ಯ ಸುಮಿತ್ರ ನಿದ್ರೆಯಲ್ಲಿದ್ದರು. ದಶರಥ ಮಾತ್ರ ಮಧ್ಯರಾತ್ರಿಯಲ್ಲಿ ಎಚ್ಚೆತ್ತುಕೊಂಡು ಸಾವು ಬರುವುದನ್ನು ಅನುಭವಿಸ್ತಾ ಕೌಶಲ್ಯ ಹೇಳ್ತಿರ್ತಾನೆ. ತನ್ನ ಪಾಪದ ಕಥೆ, ಶ್ರವಣಕುಮಾರ ಹತ್ಯೆಯ ಪಾಪದ ಕಥೆಯನ್ನು ಹೇಳ್ತಿರ್ತಾನೆ. ಆಮೇಲೆ ತಿಳಿದಿರ್ತಾನೆ ಅನ್ನೋದು ಅವ್ರು ನಾನು ಕೇಳ್ತಾ ಇದ್ದಾರಂತ ತಿಳ್ತಾರೆ. ಅವ್ರು ಯಾರೂ ಕೇಳ್ತಾ ಇದ್ದಿದ್ದಿಲ್ಲ. ಎಲ್ಲರೂ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಯಾಕಂದರೆ ಹಿಂದಿನ ದಿನಗಳ ರಾಮ ಹೋದಂಥ ಸಾಕಷ್ಟು ದುಃಖಪಟ್ಟಿರ್ತಾರೆ, ನಿದ್ರೆಗೆಟ್ಟಿರ್ತಾರೆ, ಊಟ ಮಾಡಿರೋದಿಲ್ಲ. ಆದರೆ ಇದು 6ನೇ ದಿವಸ ರಾತ್ರಿ ಏನಾಗಿರ್ತಿದ್ದಾರೆ, ಎಲ್ಲರಿಗೂ ಗಾಢ ನಿದ್ರೆಯಲ್ಲಿ ಇರ್ತಾರೆ. ಇವೇನು ಹೇಳ್ತಾರೆ, ಅವರಿಬ್ಬರು ಎಚ್ಚರಿರಬೇಕು, ಜೊತೆಗೆ ಅದರ ಬಾಜು ಇದ್ದಾರೆ ಅಂತ ಹೇಳಿ ಕೌಶಲ್ಯ ಮುಂದೆ ಇದನ್ನೆಲ್ಲ ಹೇಳ್ತಿರ್ತಾನೆ. ಆದರೆ ಅವರು ಅದನ್ನು ಕೇಳೋ ಸ್ಥಿತಿಯಲ್ಲಿ ಇರೋಕ್ಕೆ, ಯಾಕಂದರೆ ಇಬ್ಬರು ಗಾಢ ನಿದ್ರೆಯಲ್ಲಿ ಇರ್ತಾರೆ. ಕೌಶಲ್ಯ ಸುಮಿತ್ರ ನಿದ್ದೆಯಲ್ಲಿ ಇದ್ದರು. ದಶರಥ ಪ್ರಾಣ ಬಿಟ್ಟ. ದಶರಥ ಪ್ರಾಣ ಬಿಡುವ ಕಾಲಕ್ಕೆ ಯಾರೂ ಎಚ್ಚರಿದ್ದಿದ್ದಿಲ್ಲ, ಒಂದು ಬಿದ್ದಿಲ್ಲ. ಇದ್ದರೂ ಕೂಡ ಅವರಿಬ್ಬರು ಏನಾಗಿರ್ತಾರೆ, ಮಲ್ಕೊಂಡಿರ್ತಾರೆ. ಆವಾಗ ಮಧ್ಯರಾತ್ರಿ ಆಗಿತ್ತು. ಅಯೋಧ್ಯೆ ಇನ್ನೊಂದು ದುಃಖದಲ್ಲಿ ಬಿಡ್ತು. ಇವೇನು ದಶರಥ ತೀರ್ಕೊಂಡಲ್ಲ, ದಶರಥರ ಅಗಲಿಕೆ ಅಯೋಧ್ಯೆಗೆ ಇನ್ನೊಂದು ದುಃಖ. ಮೊದಲೇ ದುಃಖ ಯಾವುದು? ರಾಮನ ಅಗಲಿಕೆ ದುಃಖ. ಈಗ ದಶರಥರ ಅಗಲಿಕೆ ಬಂದು, ಇದು ಶಾಶ್ವತ ಅಗಲಿಕೆ. ದಶರಥರು ಅಯೋಧ್ಯೆ ಜನರಿಂದ ಏನಂದರೆ ಅವರು ಶಾಶ್ವತವಾಗಿ ದೂರ ಸರಿದ್ರು. ಅದು ಇನ್ನೊಂದು ದೊಡ್ಡ ಆಘಾತ ಅಯೋಧ್ಯೆ ಜನರಿಗೆ. ಅದಕ್ಕೆ ಇದು 2ನೇ ದುಃಖವಾಗಿ ಪರಿಣಮಿಸಿತು. ರಾತ್ರಿ ಕಳೆಯಿತು. ಇಷ್ಟ ನೋಡಿ, ಅವನು ಪ್ರಾಣ ಬಿಟ್ಟಾಗ ಇವರೆಲ್ಲ ಮಲಗಿದ್ರು. ರಾತ್ರಿ ಹಂಗೆ ಹೋಗಿಬಿಡ್ತು. ರಾತ್ರಿ ಕಳೆಯಿತು. ಮುಂಜಾವಿನಲ್ಲಿ ನಿತ್ಯದಂತೆ ವಾದ್ಯಮೇಳ ಅರಮನೆಗೆ ಬಂದು ಹಾಡುತ್ತಾ ರಾಜನ ಸ್ತುತಿ ಆರಂಭಿಸಿದರು. ಅಲ್ಲಿ ಒಂದು ಪದ್ಧತಿ ಇತ್ತದು. ಇವತ್ತು ಇತ್ತದು, ಇಂಡಿಯಾ ಭಾರತದಲ್ಲಿ ಇತ್ತು. ಇದರಲ್ಲಿ ಹೆಚ್ಚು ಕಡಿಮೆ ಅಂದರೆ ನಮ್ಮ ಈ ಅರಬ್ ಕಂಟ್ರಿ ಎಲ್ಲ, ಪರ್ಷಿಯನ್ ಗಲ್ಫ್ ಕಂಟ್ರಿಗಳೆಲ್ಲ, ಅಲ್ಲಿ ಈ ಒಂದು ರೂಢಿ ಇದೆ. ಏನಪ್ಪ ಇವತ್ತು ನೋಡ್ತೇವೆ ನಾವು, ಅವ್ರದ್ದು ರಂಜಾನ್ ತಿಂಗಳ ಶುರುವಾದಾಗ ಮುಂಜಾನೆ ಅವ್ರನ್ನ ಎಚ್ಚರ ಮಾಡಿಸೋದಾಗಿ ವಾದ್ಯ ಮೇಲೆ ಹಾಡ್ಕೊತ ಬರ್ತಿರ್ತಾರೆ, ದೇವ್ರ ಸ್ತುತಿಯನ್ನು ಮಾಡ್ಕೊತ ಬರ್ತಿರ್ತಾರೆ. ಇದು ನಿತ್ಯ ಇತ್ತಲ್ಲಿ. ಎಲ್ಲೇ
ಅಯೋಧ್ಯೆಯಲ್ಲಿ ಮುಂಜಾನೆ ಎದ್ದು ಏನು ಮಾಡ್ತಿದ್ರು ಅವರು, ಒಂದು 4-5 ತಂಡ ವಾದ್ಯಗಳನ್ನು ನುಡಿಸ್ತಿದ್ರು, ಹಾಡ್ತಿದ್ರು. ಈ ರಾಜರನ್ನು ವಿಶೇಷವಾಗಿ ಅವ್ರನ್ನ ಮುಂಜಾನೆ ಎಬ್ಬಿಸಲಿಕ್ಕೆ ಆ ತಂಡ ಬಂದು ರಾಜನ ಸ್ತುತಿಯನ್ನು ಮಾಡ್ತಿತ್ತು. ಆಗ ಕ್ರಮದಂತೆ ದಿನನಿತ್ಯದಂತೆ ಅವರು ಬೆಳಿಗ್ಗೆ ಬಂದು ಅಲ್ಲಿ ಏನು ಮಾಡ್ತಿರ್ತಾರೆ, ಮುಂಜಾನೆಯನ್ನು ಸುರಿಯೋದಕ್ಕಿಂತ ಮುಂಚಿತ್ತಿದ್ದು ಬಂದು ಹಾಡುಗಳನ್ನು ಹಾಡಿ ವಾದ್ಯ ನುಡಿಸುತ್ತಾ ದಶರಥರ ಸ್ತುತಿಯನ್ನು ಮಾಡಿ ಅವರಿಗೆ ಅರಮನೆಯಲ್ಲಿ ಇದ್ದವರನ್ನು ಎಚ್ಚರಗೊಳಿಸ್ತಿರ್ತಾರೆ. ಎತ್ತರದ ಧ್ವನಿಯಲ್ಲಿ ರಾಜನ ಸ್ತುತಿ ಹಾಡು ಅರಮನೆ ಆಸುಪಾಸಿನ ವಾಸಿಗಳನ್ನು ಎಬ್ಬಿಸುತ್ತೆ. ಅವ್ರೇನು ಹಾಡ್ತಿದ್ದಾರಲ್ಲ, ಆ ಒಂದು ಧ್ವನಿ ಬಂದ ಕೂಡಲೇ ಎಲ್ಲರೂ ಮುಂಜಾನೆ ಆಯಿತು, ಅವ್ರು ಬಂದು ಹಾಡ್ತಾ ಇದ್ದಾರೆ, ವಾದ್ಯ ಮೇಳ ಹಾಡ್ತಾ ಇದೆ, ಕವಿಮೇಳ ಬಂದಿದೆ, ಅದಕ್ಕೆ ಮುಂಜಾನೆ ಆಯಿತು ಅಂತ ಹೇಳಿ ಆಸ್ಪಾಸಿದ್ದ ಜನ ಎಲ್ಲನೂ, ಅರಮನೆ ಸುತ್ತಮುತ್ತಿದ್ದ ಜನ ಎಲ್ಲನೂ, ಅರಮನೆಯಲ್ಲಿ ಇದ್ದಂಥ ಜನನೂ ಎಲ್ಲರೂ ಹೇಳ್ತಾರೆ ಮುಂಜಾನೆ. ದಶರಥ ಗುಣಗಾನ ಹಾಡುವಾಗ ನೆರೆದ ಜನ ಚಪ್ಪಾಳೆ ತಟ್ಟಿ ಜಯಕಾರ ಹಾಕುತ್ತಿದ್ದರು. ದಶರಥರ ಗುಣಗಾನ ಮಾಡ್ತಿದ್ರಲ್ಲ, ಇವರೆಲ್ಲ ಎಚ್ಚೆತ್ತುಕೊಂಡು ಅದನ್ನು ಕೇಳಿಕೊಂಡು ಚಪ್ಪಾಳೆ ತಟ್ತಿದ್ರು, ಅವ್ರ ಹಾಡುಗಳನ್ನು ಕೇಳಿಕೊಂಡು. ಗಾಯಕರ ಹಾಡು ಕೇಳಿ ಹಕ್ಕಿಗಳೆದ್ದು ಚಿಲಿಪಿಲಿ ಮಾಡಿದ್ದಾರೆ. ನೋಡ್ರಿ, ಕವಿದ ಕಲ್ಪನೆ ಹೆಂಗಿದೆ ನೋಡಿ, ಕವಿ ಯಾವ ನಮೂನಿಗೆ ಗ್ರಹಿಸ್ತ ನೋಡಿ. ಇವ್ರು ಹಾಡ್ತಾ ಇರೋದನ್ನು ಹಕ್ಕಿಗಳ ಸಹಿತ ಗಿಡಗಳಲ್ಲಿ ಏನಿದ್ವಲ್ಲ ಹಕ್ಕಿಗಳು, ಅವು ಕೇಳ್ಕೊಂಡು ಅವು ಎಚ್ಚರ ಹಾಕ್ಕೊಂಡು ಅವು ತಮ್ಮ ಧ್ವನಿಯನ್ನು ಕೊಡ್ತಿದ್ದವು. ಅದಕ್ಕೆ ಪ್ರತಿ ಇದಾಗಿ ಅವು ಚಿಲಿಪಿಲಿ ಆಯಿತು, ತಮ್ಮ ನಾದಗಳ ಕೋಗಿಲಿ ಕೂಗ್ತಿತ್ತು, ನವಿಲು, ಇವೆಲ್ಲನೂ ತಮ್ಮದ ಒಂದು ಧ್ವನಿಯಲ್ಲಿ ಅವು ಅದಕ್ಕೆ ಏನು ಮಾಡ್ತಿದ್ದವು, ರೆಸ್ಪಾನ್ಸ್ ಕೊಡ್ತಿದ್ದವು ಅನ್ನೋ ಹಂಗೆ ಕವಿ ಹೇಳ್ತಾನೆ. ಗಿಳಿಗಳು ಆ ಹಾಡುಗಳನ್ನು ಪುನರಾವರ್ತಿಸುತ್ತಿದ್ದವು. ಈ ವಾತಾವರಣದಲ್ಲಿ ಏನು ಬರ್ತಿರ್ತಲ್ಲ, ಅವ್ರು ಹಾಡೋದಾಯಿತು, ಪಕ್ಷಿಗಳ ಚಿಲಿಪಿಲಿ ಮಾಡೋದಾಯಿತು, ಧ್ವನಿಯನ್ನು ಇವನ್ನ ಕೇಳ್ಕೊಂಡು ಗಿಳಿಗಳೇನು ಮಾಡ್ತಿದ್ವು ಅಂದರೆ ರಿಪೀಟ್ ಮಾಡ್ತಿದ್ವಿ, ಅದನ್ನು ಪುನರಾವರ್ತಿಯನ್ನು ಮಾಡ್ತಿದ್ದೆವು. ವಾದ್ಯ ಗಾಯನ, ಹಕ್ಕಿಗಳ ಪ್ರತಿಧ್ವನಿ, ವೀಣೆ ಸ್ವರ, ಇಡೀ ಅರಮನೆಯ ಇವೇನಿದ್ರು ಹಕ್ಕಿಗಳ ಧ್ವನಿ ಆಯಿತು, ಅವ್ರು ಹಾಡೋರ್ದಾಯಿತು, ವಾದ್ಯಗಳ ಬಾರಿಸೋದಾಯಿತು ಮತ್ತು ವೀಣೆ ನುಡಿದಾಯಿತು, ಇವೆಲ್ಲನೂ ಅರಮನೆ ತುಂಬ ಏನಾಗ್ತಿತ್ತು, ಗುಂಜಿಸ್ತಿತ್ತು, ಅದು ಪ್ರತಿಧ್ವನಿ ಆಗತ್ತಾಯಿತು. ಅರಮನೆ ದಾಶಿರಿ ಎದ್ದು ರಾಜನ ಸೇವೆಗೆ ಎಲ್ಲವನ್ನು ಸಜ್ಜು ಮಾಡಿ ಗಂಧದ ನೀರು ಸಿಂಪಡಿಸಿ ರಾಜನನ್ನು ಎಬ್ಬಿಸುತ್ತಿದ್ದರು. ಮೊದಲು ಯಾರು ಹೇಳ್ತಾರಪ್ಪ ಅಂದರೆ ಅರಮನೆಯಲ್ಲಿ ಇರುವಂಥ ಸೇವಕರು, ದಾಶಿರಿ ಹೇಳ್ತಿದ್ರು. ದಾಶಿರಿ ಎದ್ದುಕೊಂಡು ತಾವು ತಯಾರಾಕೊಂಡು ಮುಂದೆ ರಾಜನನ್ನು ಏನು ಮಾಡ್ತಿದ್ರು, ಎಬ್ಬಿಸಲಿಕ್ಕೆ ಬರುವ ಪೂರ್ವದಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡ್ತಿದ್ರು. ಎಲ್ಲ ಕಸ ಗುಡಿಸಿ ಗಂಧದ ನೀರನ್ನು ಸಿಂಪಡಿಸಿ ಇವೆಲ್ಲ ಮಾಡ್ಕೊಂಡನ್ನು ಬಂದು ರಾಜರನ್ನು ಯಾರು ಬೇಕಾರಲಿಲ್ಲ, ಅವರ ನೇಮಿಸ್ತಿದ್ರು. ಅವರು ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರನ್ನ. ಇವರ ಇಲ್ಲಿಯೇ ದಶರಥರ ಕಕ್ಷೆಗೆ ಹೋಗಬೇಕು, ಅವರೇ ದಶರಥನ ಎಬ್ಬಿಸಬೇಕು, ಇವರು ರಾಣಿಯರೇ ಎಬ್ಬಿಸಬೇಕು, ಹಿಂಗೆ ನೇಮಿಸಿರ್ತಾರೆ ಅವರು. ಆ ಪ್ರಕಾರ ಅವ್ರು ಏನು ಮಾಡ್ತಾರೆ, ದಿನನಿತ್ಯದಂತೆ ಎಲ್ಲ ತಯಾರಾಕೊಂಡು ಬಂದು ಎಬ್ಬಿಸಲಿಕ್ಕೆ ಶುರು ಮಾಡ್ತಿರ್ತಾರೆ. ಎದ್ದು ರಾಜನ ಸೇವೆಗೆ ಎಲ್ಲವನ್ನು ಸಜ್ಜು ಮಾಡಿ ಗಂಧದ ನೀರು ಸಿಂಪಡಿಸಿ ರಾಜನನ್ನು ಎಬ್ಬಿಸುತ್ತಿದ್ದರು. ಪರಿಶುದ್ಧ ಪವಿತ್ರ ಮಹಿಳೆಯರು ಅನುಮತಿ ಇದ್ದವರು ಮಾತ್ರ ರಾಜನ ಹತ್ತಿರ ಹೋಗಿ ಎಚ್ಚರಿಸುತ್ತಿದ್ದರು. ಒಳ್ಳೆ ನಡತೆ ಉಳ್ಳವರು ಮಾತ್ರ ರಾಜನ ಸೇವೆಗಿರ್ತಿದ್ರು. ಪರಿಶುದ್ಧ ಮನುಷ್ಯನವರು, ಪರಿಶುದ್ಧ ಪವಿತ್ರತೆಯನ್ನು ಹೊಂದಿದಂಥ ಸ್ತ್ರೀಯರು ಮಾತ್ರ ಅಲ್ಲಿ ರಾಜನ ಸೇವೆಗೆ ದಾಸಿಯರಾಗಿ ಇರ್ತಿದ್ರು. ಅಂಥವರು ಬಂದು ಏನು ಮಾಡ್ತಿದ್ರು ಅಂದ್ರೆ ಅವರಿಗೆ ಅನುಮತಿ ಇರ್ತಿತ್ತು. ರಾಜನ ಒಂದು ಕಕ್ಷದಲ್ಲಿ, ಕೋಟಡಿಯಲ್ಲಿ, ಅರಮನೆಯಲ್ಲಿ ಪ್ರವೇಶ ಮಾಡಲಿಕ್ಕೆ, ಅವನ ಒಂದು ಕೋಟಡಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಯಾರಿಗೆ ಅನುಮತಿ ಇತ್ತಲ್ಲ ಆ ಸ್ತ್ರೀಯರು ಮಾತ್ರ ಆ ಸೇವೆಯನ್ನು ಮಾಡ್ತಿದ್ರು, ಹೋಗಿ ಅವರು ಎಚ್ಚರಿಸ್ತಿದ್ರು. ದಶರಥನ್ನು ಎಬ್ಬಿಸಲು ಬಂದ ಮಹಿಳೆ ರಾಜನ ಸ್ಥಿತಿ ಕಂಡು ಅನರ್ಥವಾದದ್ದನ್ನು ಗ್ರಹಿಸಿದಳು. ಅವಳದೊಂದು ಕರ್ತವ್ಯ ಕೆಲಸ ಇರ್ತಿತ್ತು, ಕಾಯಕ ಇರ್ತಿತ್ತು, ಮುಗಿಸ್ಕೊಂಡು ಬಂದು ರಾಜರನ್ನು ಎಬ್ಬಿಸ್ತಿದ್ರು. ಆ ದಿವಸ ಎಬ್ಸಕ್ಕೆ ಬಂದಾಗ ನೋಡ್ತಾಳೆ, ದಶರಥರ ಮುಖದ ಮ್ಯಾಗ ಕಳೆ ಇರೋದಿಲ್ಲ, ಕಳೆ ಏನಾಗಿರ್ತಾನೆ, ಅವ ಬಿದ್ದಂಥ ಒಂದು ಪಾಶ್ಚರ್ಯನ ಒಂದು ಇದನ್ನು ನೋಡ್ತಾಳೆ. ಅವಾಗ ಅಕ್ಕಿ ಅಂತಾಳೆ, ಇಲ್ಲ ಇವರು ಪ್ರಾಣ ಬಿಟ್ಟಾರೆ, ತಿಳ್ಕೊಂಡು ಹೋಗ್ಯಾರ, ಬರೀ ಕಳೆ ಬರ ಐತೆ ಇಲ್ಲಿ ಅಂದ್ಕೊಂಡು ಇದು ಅನರ್ಥವಾಯಿತು, ದಶರಥನವ್ನ ಕೈ ಬಿಟ್ಟು ಹೋದರು ಅನ್ನೋಂಗೆ ಅಕ್ಕಿಗೆ ಅದು ಗ್ರಹಿಕೆ ಆಗ್ತದೆ, ತಿಳ್ಕೊಳ್ತಾಳೆ ಅವರು. ರಾಜನ ಸ್ಥಿತಿ ಕಂಡು ಅನರ್ಥವಾದುದನ್ನು ಗ್ರಹಿಸಿದಳು. ಶೋಕದ ಹೊಡೆತಕ್ಕೆ ತತ್ತರಿಸಿದ ಕೌಶಲ್ಯ ಸುಮಿತ್ರ ಗಾಢ ನಿದ್ರೆಯಲ್ಲಿದ್ದರೂ ಎಚ್ಚರಗೊಂಡಿದ್ದಿಲ್ಲ. ಆಕೆ ಬಂದು ನೋಡೋ ಕಾಲಕ್ಕೆ ಇವ ಸತ್ತು ಬೆಳೆದಾಗ ಅವ್ರು ಇನ್ನೂ ಗಾಢ ನಿದ್ರಾಗಿರ್ತಾರೆ. ಅವ್ರು ಯಾರು, ಕೌಶಲ್ಯ ಮತ್ತು ಸುಮಿತ್ರ. ಆದರೆ ಇದು ಏನು ನಡೆದಿದೆಯಲ್ಲ ಅದು ಅವ್ರಿಗೇನು ಎಚ್ಚರ ಇದ್ದಿದ್ದಿಲ್ಲ, ನಿದ್ರೆಯಲ್ಲಿ ಇರ್ತಾರೆ. ನಿಸ್ತೇಜ ನಿತ್ರಾಣ ಕೌಶಲ್ಯ ಎಂದಿನಂತೆ ರಾತ್ರಿ ನಕ್ಷತ್ರದ ಹೊಳಪು ಹೊಂದಿದ್ದಿಲ್ಲ ಮುಖದಲ್ಲಿ. ಆಕೆ ಮಲಗಿರ್ತಾಳೆ, ಆಕೆ ಮುಖದಲ್ಲಿ ತೇಜಿಸಿರೋದು. ದಿವಸ ಮೊದಲು ಹೆಂಗೆ ಆಕಿದೊಂದು ಮುಖದಲ್ಲಿ ಒಂದು ತೇಜ್ ಇರ್ತಿತ್ತು, ಆ ತೇಜು, ಆ ಒಂದು ಹೊಳಪು ಅವಳಲ್ಲಿ ಇದ್ದಿದ್ದಿಲ್ಲ.
ಒಂದೆಡೆ ಕೌಶಲ್ಯ ಸುಮಿತ್ರನ ತೇಜವಾಗಿ ಗಾಢ ನಿದ್ರೆಯಲ್ಲಿದ್ದರೆ ಇನ್ನೊಂದೆಡೆ ದಶರಥರ ಕಲಾಹೀನನಾಗಿ ಬಿದ್ದಿದ್ದ. ಒಂದು ಕಡೆಗೆ ಮುಖಸ್ತೇಜ ಇಲ್ಲದೆ ಸುಮಿತ್ರ ಮತ್ತು ಕೌಶಲ್ಯ ಗಾಢ ನಿದ್ರೆಯಲ್ಲಿ ಬಿದ್ದಿರ್ತಾರೆ. ಇನ್ನೊಂದು ಕಡೆಗೆ ಪೂರ ಪ್ರಾಣ ಇಲ್ಲದ ಕಲಾಹೀನನಾಗಿ ದಶರಥನ ಶವ ಬಿದ್ದಿರ್ತದೆ. ಇದನ್ನು ಕಂಡು ಅರಮನೆ ಸೇವಕರು ದಶರಥರ ನಿದ್ರಾವಸ್ಥೆಯಲ್ಲಿ ಪ್ರಾಣ ಕಳೆದುಕೊಂಡದ್ದು ಗುರುತಿಸಿದರು. ಗೊತ್ತಾಯ್ತು ಅವ್ರಿಗೆ, ಇವರು ದೀರ್ಘ ನಿದ್ರೆ ಆಗದಾರ. ದಶರಥರ ಏನು ಮಾಡ್ಯಾನ, ರಾತ್ರಿನ ಅವನು ತೀರ್ಕೊಂಡಾನ, ಸತ್ತು ಹೋಗ್ಯಾನ ಅನ್ನೋದು ಅವರಿಗೆ ಅದನ್ನು ಗುರುತಿಸುವ ಲಕ್ಷಣಗಳ ಮೇಲಿಂದ ತಿಳ್ಕೊಳ್ತಾರೆ. ತನ್ನ ಗುಂಪಿನ ನಾಯಕನನ್ನು ಕಳೆದುಕೊಂಡ ಅರಣ್ಯದಾನೆಯಂತೆ ಜೋರಾಗಿ ಕಿರುಚಿದಳು ಸೇವಕಿ ದಶರಥ ಹತ್ತಿರ ಬಂದಾಕೆ ಸೇವಕಿಯನ್ನು ಬಂದಿರ್ತಾಳೆ, ನೋಡ್ತಾಳೆ ಈ ಸ್ಥಿತಿಯಲ್ಲ, ದಶರಥ ಸತ್ತನಂತಕಿ ಗೊತ್ತಾಗ್ಬಿಡ್ತದೆ. ಅವಳು ಒಮ್ಮೆಲೆ ಕಿರುಚಿಕೊಳ್ಳೋಕೆ ಅಳಕ್ಕೆ ಶುರು ಮಾಡ್ತಾಳೆ. ಧ್ವನಿಯಿಂದ ಜೋರಾಗಿ ಕಿರುಚಿದಳು ಸೇವಕಿ ದಶರಥರ ಹತ್ತಿರ ಬಂದು ಆಕ್ರಂದನ ಧ್ವನಿ ಕೇಳಿ ಕೌಶಲ್ಯ ಸುಮಿತ್ರನಿಂದ ಎಚ್ಚೆತ್ತರು. ಆಕೇನು ಬಂದು ಚೀರೆ ಅಳಾಕತ್ತಳಲ್ಲ, ಆಕೆ ಚೀರೆ ಅಳೋದನ್ನು ಕೇಳಿ, ಆಕೆ ಆಕ್ರಂದನವನ್ನು ಕೇಳಿ ಈ ಗಾಢ ನಿದ್ರೆಯಲ್ಲಿದ್ದಂಥ ಕೌಶಲ್ಯ ಮತ್ತು ಸುಮಿತ್ರ ಎಚ್ಚರಗೊಳ್ತಾರೆ. ದಶರಥರ ಮೈ ಮುಟ್ಟಿ ಓ ದೇವರೇ ಕಿರುಚುತ್ತಾ ನೆಲಕ್ಕೆ ಕುಸಿದರು. ಅವರು ಎದ್ದವರು ದಶರಥರ ಮೈ ಮುಟ್ಟಿ ನೋಡ್ತಾರೆ. ಮುಟ್ಟಿದಾಗಾದ್ರೆ ತಂಪಾಗಿರ್ತದೆ. ಇದು ಶರೀರದಿಂದ ಪ್ರಾಣ ಹೋದ ನಂತರ ಶರೀರ ಏನಾಗ್ತಿದೆ ಅಂದರೆ ಪ್ರಾಣ ಇಲ್ಲದ ಶರೀರ ತಂಪಾಗಿಬಿಟ್ಟಿರ್ತದೆ. ಮುಟ್ಟಿ ನೋಡ್ಕೊಳ್ಳಿ ಒಣಸಾಗ್ತದೆ. ದಶರಥ ರಾತ್ರಿ ನಮ್ಮನ್ನೆಲ್ಲ ಬಿಟ್ಟು ಅಗಲ್ಯಾನ, ಇವು ಪ್ರಾಣ ಹೋಗಿದೆ ಒಂದು ಅಂತ ಹೇಳ್ಕೊಂಡು ಅವರು ಏನು ಮಾಡ್ತಾರೆ, ದುಃಖದಿಂದ ಕಿರುಚುತ್ತಾ ನೆಲಕ್ಕೆ ಕುಸಿತಾರೆ, ಅಳಲಿಕ್ಕೆ ಶುರು ಮಾಡ್ತಾರೆ. ಕೌಶಲ್ಯ ಸುಮಿತ್ರ ನೆಲಕ್ಕುರುಳಿ ಅಳುವುದನ್ನು ಕಂಡು ಕೈ ದಶರಥರ ಎಲ್ಲ ಹೆಂಡತಿರು ಅಳದು ಆರಂಭಿಸಿದರು. ಕೈ ಓಡಿ ಬರ್ತಾಳೆ. ಇವ್ರದ್ದು ಕಿರ್ಚಿ ಇದನ್ನು ಮಾಡಿದ್ದು ನೋಡಿಕೊಂಡು ಮುಂದೆ ಅರಮನೆಯಲ್ಲಿ ಇವ್ರದ್ದು ಏನು ಉಳಿದ ಉಪರಾಣಿಯರು ಇದ್ದಾರೆ ಎಲ್ಲರೂ ದಶರಥನ ಕಕ್ಷೆಗೆ ಬರ್ತಾರೆ. ಎಲ್ಲರೂ ಅವನು ಸತ್ತದನ್ನು ಕಂಡು ಅಳಲಿಕ್ಕೆ ಶುರು ಮಾಡ್ತಾರೆ. ದಶರಥರ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ಎಲ್ಲ ಮನೆಗಳಿಂದ ಆಕ್ರಂದ ತುಂಬಿ ಹರಿಯಿತು, ಜನ ಬೀಡು ಬೆಳೆಯಿತು. ಸುದ್ದಿ ಮಿಂಚಿನಗತೆ ಎಲ್ಲ ಕಡೆಗೆ ಸಂಚರಿಸಿಬಿಡ್ತದೆ. ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ ದಶರಥ ತೀರ್ಕೊಂಡಾನಂತೇಳಿ. ಎಲ್ಲರೂ ದಶರಥನ ಕಳ್ಕೊಂಡ ದುಃಖದಲ್ಲಿ ಅಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ದಶರಥರ ಅರಮನೆ ಸುತ್ತ ಬಂದ ಕಿಕ್ಕಿರಿದ ಜನ ಅಲ್ಲಿ ನೆರಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸ್ನೇಹಿತರು, ಬಂಧು ಬಳಗ, ಪ್ರಜೆಗಳು, ಮಂತ್ರಿಗಳು ಸೇರಿದರು. ಎಲ್ಲರೂ ಬಂದರು. ಅಲ್ಲಿ ಸ್ನೇಹಿತರು ಬಂದರು, ಮಂತ್ರಿಗಳು ಬಂದರು. ಯಾರ್ಯಾರು ಸುದ್ದಿ ಮುಡಿತಲ್ಲ ಅವರೆಲ್ಲರೂ ಓಡಿ ದಶರಥನ ಅರಮನೆ ಅಂತ ಬಂದಲ್ಲಿ ಸೇರ್ತಾರೆ. ರಾಣಿಯರು ದಶರಥನ ಶವ ಸುತ್ತ ಮುಗಿಬಿದ್ದು ಅಳುತ್ತಿದ್ದರು. ಎಲ್ಲ ರಾಣಿಯರು ದಶರಥನ ಶವ ನಡುವೆ ಇಟ್ಕೊಂಡು ಇವರೆಲ್ಲ ರಾಣಿಗಳು ದಶರಥನ ರಾಣಿಯನ್ನು ಅಳ್ತಾ ಇರ್ತಾರೆ. ಇಡೀ ಅಯೋಧ್ಯೆ ಅನಾಥವಾಯಿತು. ದಶರಥನ ಕಳ್ಕೊಂಡು ಅಯೋಧ್ಯೆ ಶೋಕದಲ್ಲಿ ಮುಳುಗಿತು. ಎಲ್ಲರೂ ಅಳಾಕತ್ತಿದ್ರು. ಹೆಂಗೆ ಅನಿಸ್ತಿದೆಪ್ಪ ಅಂದ್ರೆ, ನಾವು ದಶರಥನ ಕಳ್ಕೊಂಡೀವು, ಅಯೋಧ್ಯೆನೂ ಕಳ್ಕೊತೀವಿ. ಅಯೋಧ್ಯೆನ ನಾವು ಹೇಗೆ ಅನಾಥ ಆದಿಲ್ಲ, ದಶರಥ ಇಲ್ಲದೆ ಹಂಗೆ ದಶರಥ ಇಲ್ಲದೆ ಅಯೋಧ್ಯೆ ಕೂಡ ಅನಾಥವಾಯಿತು ಅಂತ ಹೇಳ್ಕೊಂಡು ಎಲ್ಲರೂ ಬಡಬಡ್ಕೊಂಡು ಹೇಳ್ತಾ ಶೋಕದಲ್ಲಿ ಮುಳುಗಿಬಿಡ್ತಾರೆ. ಇನ್ನು ಮುಂದೆ ಮತ್ತೇನು ಬದಲಾವಣೆಗಳಾಗ್ತಾವೆ, ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದನ್ನು, ಆ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.